ಎಸ್ಎಸ್ಎಲ್ಸಿ ಪ್ರಶ್ನೆ ಪತ್ರಿಕೆಯನ್ನ ಸೇಲ್ ಮಾಡಿರೋದು 30ರಿಂದ 500 ರೂಪಾಯಿವರೆಗೆ, 30 ರೂಪಾಯಿಯಿಂದ 500 ರೂಪಾಯಿವರೆಗೂ ಕೂಡ ಹಣ ತಗೊಂಡು ಸೇಲ್ ಮಾಡಿದ್ದಾರೆ. ಯಾವುದರಲ್ಲಿ? ಟೆಲಿಗ್ರಾಂನಲ್ಲಿ ಸೇಲ್ ಮಾಡಿದಂತ ಆರೋಪಿಯನ್ನ ಈಗ ಪೊಲೀಸರು ಬಂಧನ ಮಾಡಿದ್ದಾರೆ. ಎಸ್ಎಸ್ಎಲ್ಸಿ ಪ್ರಶ್ನೆ ಪತ್ರಿಕೆಯ ಸೇಲ್ ವಿಚಾರ ಇದು. ಟೆಲಿಗ್ರಾಂ ಮೂಲಕ ಎಸ್ಎಸ್ಎಲ್ಸಿ ಪ್ರಶ್ನೆ ಪತ್ರಿಕೆಯನ್ನ, ಕ್ವಶನ್ ಪೇಪರ್ ಅನ್ನ ಸೇಲ್ ಮಾಡಿದ್ದು. 30 ರೂಪಾಯಿಯಿಂದ 500 ರೂಪಾಯಿವರೆಗೂ ಕೂಡ ಮಾರಾಟ ಮಾಡಿದ್ದಂತ ಆರೋಪಿಯನ್ನ ಈಗ ಬಂಧನ ಮಾಡಿದ್ದಾರೆ ಸಿಲಿಕಾನ್ ಸಿಟಿ ಪೊಲೀಸರು. ಪ್ರಶ್ನೆ ಪತ್ರಿಕೆ ಮಾರಾಟ ಜಾಲ ಬಯಲಾಗಿದ್ದು ಹೇಗೆ ಗೊತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಪೊಲೀಸ್ ಬೇಟೆಯ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ನಾವು ನಿಮ್ಮ ಮುಂದೆ ತೆರೆದಿರ್ತಾ ಇದೀವಿ. ಪ್ರಶ್ನೆ ಪತ್ರಿಕೆಯನ್ನ ಸೇಲ್ ಮಾಡಿದ್ದು ಟೆಲಿಗ್ರಾಂನಲ್ಲಿ 50 ರೂಪಾಯಿ ಅಂತೆ, 30 ರೂಪಾಯಿ ಅಂತೆ, 500 ರೂಪಾಯಿವರೆಗೂ ಕೂಡ ಸೇಲ್ ಮಾಡಿದ್ದಾರೆ. ಸದ್ಯ ಈ ಜಾಲವನ್ನ ಈಗ ಪೊಲೀಸರು ಭೇದಿಸಿದ್ದಾರೆ. ಕಿಂಗ್ ಪಿನ್ ಅನ್ನ ವಶಕ್ಕೂ ಕೂಡ ಪಡ್ಕೊಂಡಿದ್ದಾರೆ. ಮುಂದುವರೆದು ಗಮನಿಸ್ತಾ ಹೋದ್ರೆ ಪ್ರಶ್ನೆ ಪತ್ರಿಕೆ ಸೇಲ್ ಟೆಲಿಗ್ರಾಂನಲ್ಲಿ ಮಾಡಿರೋ ಪ್ರಕರಣ, ಐಪಿ ಅಡ್ರೆಸ್ ಮೂಲಕ ಪ್ರಶ್ನೆ ಪತ್ರಿಕೆಯನ್ನ ಮಾರಾಟ ಮಾಡಿರುವಂತಹ ಜಾಲ ಪತ್ತೆಯಾಗಿದೆ. ವಾಟರ್ ಮಾರ್ಕ್ ಮೂಲಕ 4 ಅಪ್ರಾಪ್ತರು ಲಾಕ್ ಆಗಿದ್ದಾರೆ. ವಿದ್ಯಾರ್ಥಿಗಳಿಂದ ಟೆಲಿಗ್ರಾಂನಲ್ಲಿ ಪ್ರಶ್ನೆ ಪತ್ರಿಕೆಗಳ ಮಾರಾಟ ಇದು ವಿದ್ಯಾರ್ಥಿಗಳೇ ಮಾಡಿರೋದು. ಪ್ರತಿ ಶಾಲೆಗೂ ಒಂದೊಂದು ವಾಟರ್ ಮಾರ್ಕ್ ಇರುತ್ತೆ. ಪ್ರತಿ ಶಾಲೆಗೂ ಒಂದೊಂದು ವಾಟರ್ ಮಾರ್ಕ್. ಪ್ರಶ್ನೆ ಪತ್ರಿಕೆ ಪ್ರಿಂಟ್ ತೆಗೆದ ವೇಳೆ ಶಾಲೆಯ ವಾಟರ್ ಮಾರ್ಕ್ ಪತ್ತೆಯಾಗುತ್ತೆ. ಇದರ ಆಧಾರದಲ್ಲಿ ಶಾಲೆಯನ್ನ ಟ್ರೇಸ್ ಮಾಡ್ತಾರೆ ಪೊಲೀಸರು. ಆಗ ಗೊತ್ತಾಗುತ್ತೆ ಆರೋಪಿಗಳು ಯಾರು ಅಂತೇಳಿ. 4 ಜನ ವಿದ್ಯಾರ್ಥಿಗಳು ಈ ಕೃತ್ಯದಲ್ಲಿ ಭಾಗಿಯಾಗಿರೋದು ಕೂಡ ಪತ್ತೆಯಾಗುತ್ತೆ. ವಿದ್ಯಾರ್ಥಿಗಳು ಭಾಗಿಯಾಗಿದ್ದಂತೆ ವಿದ್ಯಾರ್ಥಿಗಳಿಂದ 1300 ರೂಪಾಯಿ ರಿಕವರಿ ಮಾಡಿದ್ದಾರೆ ಪೊಲೀಸರು. 500 ರೂಪಾಯಿ 300 ರೂಪಾಯಿಗಳ ಪ್ರಶ್ನೆ ಪತ್ರಿಕೆಯನ್ನ ಸೇಲ್ ಮಾಡಿದ್ದು. ವಿದ್ಯಾರ್ಥಿಗಳಿಂದ ಸುಮಾರು 1300 ರೂಪಾಯಿನ ರಿಕವರಿ ಮಾಡಿದ್ದಾರೆ. ಒಂದೊಂದು ಶಾಲೆಗೆ ಒಂದೊಂದು ವಾಟರ್ ಮಾರ್ಕ್ ಅನ್ನ ಇವರು ಹಾಕ್ತಾ ಇದ್ರು ಅನ್ನೋದೆಲ್ಲವೂ ಕೂಡ ಈಗ ಪೊಲೀಸರ ತನಿಖೆ ವೇಳೆ ಒಂದೊಂದೇ ಬಯಲಾಗ್ತಾ ಇದೆ. ಸದ್ಯಕ್ಕೆ ತನಿಖೆ ಮುಂದುವರೆದಿದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಈಗ ನಮ್ಮ ಜೊತೆಲಿ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯ್ತಲ್ಲ, ಇದು ಸೇಲ್ ಆಗಿದೆ, ವಿದ್ಯಾರ್ಥಿಗಳು ಇದನ್ನ ಸೇಲ್ ಮಾಡಿದ್ರು, ಈ ಜಾಲ ಬಯಲಾಗಿದ್ದು ಹೇಗೆ? ಪೊಲೀಸರ ತನಿಖೆ ಹೇಗಿತ್ತು? ಸದ್ಯ ಯಾರವರು? 4 ಜನ ವಿದ್ಯಾರ್ಥಿಗಳಂತೆ, ಯಾರವರು ಅಭಿಷೇಕ್? ಈಗಾಗಲೇ ಏನು 1300 ರೂಪಾಯಿ ಅತಿ ಕಡಿಮೆ ಬೆಲೆಯ ಒಂದು ಅಮೌಂಟ್ ಆದ್ರೂ ಕೂಡ ಅವರು ಮಾಡಿರುವಂತಹ ಒಂದು ಕೃತ್ಯ ಇದೆಯಲ್ಲ, ಅದು ಬಹುದೊಡ್ಡದು ಅಂತಾನೆ ಹೇಳ್ಬೋದಾಗಿದೆ. ಹೀಗಾಗಿ ಸದ್ಯ ಈ 4 ಜನ ಏನಿದ್ದಾರೆ, 4 ಜನ ವಿದ್ಯಾರ್ಥಿಗಳನ್ನ ಎನ್ಕ್ವೈರಿ ಮಾಡಿದಂತಹ ಸಂದರ್ಭದಲ್ಲಿ ಅವರು ಒಂದು ಅಪ್ಲೋಡ್ ಅನ್ನ ಮಾಡ್ತಾರೆ, ಅಂದ್ರೆ ಟೆಲಿಗ್ರಾಮ್ಗಳಿಗೆ ಅಪ್ಲೋಡ್ ಮಾಡ್ತಾರೆ. ಈ ರೀತಿ ಕ್ವಶನ್ ಪೇಪರ್ ಇದೆ, ಸೇಲ್ಗಿದೆ, ಬೇಕಾದ್ರೆ ಇನ್ಬಾಕ್ಸ್ ಮಾಡಿ ಅಂತ ಹೇಳಿ ಒಂದು ಆಫರ್ ಅನ್ನು ಕೂಡ ಕೊಡ್ತಾರೆ. 30 ರೂಪಾಯಿಗೆ, 50 ರೂಪಾಯಿಗೆ, 500 ರೂಪಾಯಿಗೆ, 1000 ರೂಪಾಯಿಗೆ ಈ ರೀತಿಯಾಗಿ ಅವರು ಪ್ರಶ್ನೆ ಪತ್ರಿಕೆಯನ್ನ ಕಳಿಸುವಂತಹ ಒಂದು ಪ್ರಕ್ರಿಯೆಗಳು ಕೂಡ ನಡೆಯುತ್ತೆ. ಇಲ್ಲಿ ಪ್ರತಿಯೊಂದು ಶಾಲೆಗೂ ಕೂಡ ಅಂದ್ರೆ ಅಧಿಕೃತವಾದಂತಹ ಅನುಮೋದಿತ ಶಾಲೆಗಳಿಗೆ ಪ್ರಶ್ನೆ ಪತ್ರಿಕೆಗಳನ್ನ ಪ್ರಿಂಟ್ಔಟ್ ತೆಗಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದಷ್ಟು ಪ್ರೊಸೀಜರ್ ಇದೆ. ಮತ್ತೆ ವಾಟರ್ ಮಾರ್ಕ್ ಏನಿದೆ, ಆ ವಾಟರ್ ಮಾರ್ಕ್ ಸಮೇತವಾಗಿ ಆ ಪ್ರಶ್ನೆ ಪತ್ರಿಕೆಗಳು ಹೊರಗಡೆ ಬರುತ್ತೆ. ಅದು ಅಧಿಕೃತ ಅಂತ ಅನಿಸಿಕೊಳ್ಳುತ್ತೆ. ಹೀಗಾಗಿ ಯಾವ ಶಾಲೆಯಿಂದ ಅಂದ್ರೆ ಅದರಲ್ಲಿದ್ದಂತಹ ಒಂದು ವಾಟರ್ ಮಾರ್ಕ್ ಏನಿದೆ, ಆ ವಾಟರ್ ಮಾರ್ಕ್ ಮುಖಾಂತರ ಯಾವ ಶಾಲೆಯ ಕಚೇರಿಯಿಂದ ಈ ಒಂದು ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅನ್ನುವಂತಹ ವಿಚಾರವನ್ನ ಉತ್ತರ ವಿಭಾಗ ಸೆನ್ ಪೊಲೀಸರು ಬಯಲಿಗೆಳೆದಿದ್ದಾರೆ. ನಂತರ ಆ ಶಾಲೆಯಲ್ಲಿದ್ದಂತಹ ಸಿಸಿಟಿವಿಗಳನ್ನ ಮತ್ತೆ ಇನ್ನಿತರ ಜನರನ್ನ ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ 4 ಜನ ವಿದ್ಯಾರ್ಥಿಗಳು ಈಗ ಸಿಕ್ಕಿಬಿಟ್ಟಿರುವಂತದ್ದು. ಅಂದ್ರೆ ಈಗ ಸದ್ಯದ ಮಟ್ಟಿಗೆ ಅವರ ಪೋಷಕರ ಸಮ್ಮುಖದಲ್ಲಿ ಪೊಲೀಸರು ವಿದ್ಯಾರ್ಥಿಗಳನ್ನ ಅಂದ್ರೆ ವಿಚಾರಣೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಇಲ್ಲಿ ಯಾವುದೇ ರೀತಿಯಾದಂತಹ ಬೇರೆ ಏನು ವ್ಯಕ್ತಿಗಳೇನಿದ್ದಾರೆ, ಒಂದು ಜಾಲ ಏನಿದೆ, ಅದು ಯಾವುದು ಕೂಡ ಇಲ್ಲ. ಇಲ್ಲಿ ವಿದ್ಯಾರ್ಥಿಗಳೇ ಈ ರೀತಿಯಾದಂತಹ ಒಂದು ಕೃತ್ಯದಲ್ಲಿ ಡೈರೆಕ್ಟ್ ಆಗಿ ಭಾಗಿಯಾಗಿರೋದು ಈಗ ಬೆಳಕಿಗೆ ಬಂದಿದೆ. ಈಗ ಸದ್ಯದ ಮಟ್ಟಿಗೆ ಅದನ್ನ ಸೇಲ್ ಅಂದ್ರೆ ಯಾರು ತೆಗೆದುಕೊಂಡಿದ್ದಾರೋ ಅವರ ವಿರುದ್ಧವೂ ಕೂಡ ಇದರಲ್ಲಿ ಕೇಸ್ ಅನ್ನ ಮಾಡೋದಕ್ಕೆ ಈಗಾಗಲೇ ಪೊಲೀಸರು ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅಂದ್ರೆ ಯಾರು ಪರ್ಚೇಸ್ ಅನ್ನ ಮಾಡಿದ್ದಾರೆ ಅವರು ಕೂಡ ಒನ್ ಆಫ್ ದಿ ಅಕ್ಯೂಸ್ ಅಂತ ಅನಿಸಿಕೊಳ್ತಾರೆ. ಹೀಗಾಗಿ ಅವರ ವಿರುದ್ಧವೂ ಕೇಸ್ ಅನ್ನ ಮಾಡಿ ಯಾರ್ಯಾರು ಅಂದ್ರೆ ಇವರು ಯಾರ್ಯಾರಿಗೆ ಲಿಂಕ್ ಅನ್ನ ಕಳಿಸಿದ್ದಾರೆ ಅದರ ಒಂದು ಐಪಿ ಅಡ್ರೆಸ್ ಗಳನ್ನ ಟ್ರೇಸ್ ಔಟ್ ಮಾಡಿ ಅದರಲ್ಲಿ ಯಾರಿದ್ದಾರೆ ಅಕೌಂಟ್ ಹೋಲ್ಡರ್ ಯಾರಿದ್ದಾರೆ ಅವರನ್ನು ಕೂಡ ಕರೆಸಿ ವಿಚಾರಣೆ ನಡೆಸಿ ಅವರಿಗೂ ಕೂಡ ನೋಟಿಸ್ ಅನ್ನು ನೀಡಲಾಗುತ್ತೆ. ಅವರು ಏನಾದರೂ ಅಪ್ರಾಪ್ತರು ಆದಂತಹ ಸಂದರ್ಭದಲ್ಲಿ ಅವರನ್ನು ತಮ್ಮ ಒಂದು ವಶಕ್ಕೆ ಪಡೆದುಕೊಳ್ಳುವಂತಹ ಪ್ರಕ್ರಿಯೆ ನಡೆಸಿ ನಂತರ ವಿಚಾರಣೆ ನಡೆಸುವಂತಹ ಒಂದು ಕೆಲಸಗಳು ಕೂಡ ನಡೆಯುತ್ತೆ. ಹೀಗಾಗಿ ಈ ರೀತಿಯಾದಂತಹ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡೋದಿದೆಯಲ್ಲ, ಅದು ಬಹುದೊಡ್ಡ ಅಪರಾಧ ಆಗಿರುತ್ತೆ. ಇಲ್ಲಿ ರಿಕವರಿ ಆಗಿದ್ದು ಅತಿ ಕಡಿಮೆ ಆದ್ರೂ ಕೂಡ ಈ ಒಂದು ಅಧಿಕೃತವಾದಂತಹ ಪತ್ರಿಕೆ ಹೊರಗಡೆ ಬಿದ್ದಿರುವಂತದ್ದು ದುರಂತ ಅಂತಾನೆ ಹೇಳ್ಬೋದು. ಇದು ಮೇನ್ ಎಕ್ಸಾಮ್ಗಳಿಗೆ ಸಾಕಷ್ಟು ಒಂದು ಎಫೆಕ್ಟ್ ಆಗುವಂತಹ ಒಂದು ಸಾಧ್ಯತೆಗಳು ಕೂಡ ಇರುವಂತಹ ಕಾರಣದಿಂದಾಗಿ ಬೇಸಿಕಲ್ಲೇ ಯಾರ್ಯಾರಿಗೆ ಈ ಒಂದು ನೋಟಿಸ್ ಅಂದ್ರೆ ಈ ಒಂದು
ಕ್ವಶನ್ ಪೇಪರ್ ತಲುಪಿದೆ. ಅಂದ್ರೆ ಯಾರು ಪರ್ಚೇಸ್ ಅನ್ನ ಮಾಡಿದ್ದಾರೆ ಅವರನ್ನು ಕೂಡ ಆದಷ್ಟು ಬೇಗ ಬಂಧನ ಮಾಡೋದಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನ ಸೆನ್ ಪೊಲೀಸರು ಮಾಡ್ತಾ ಇದ್ದಾರೆ. ರಂಜಿತ್, ಎಸ್ಎಸ್ಎಲ್ಸಿ ಪ್ರಶ್ನೆ ಪತ್ರಿಕೆಯನ್ನ ಸೇಲ್ ಮಾಡಿರೋದು 30ರಿಂದ 500 ರೂಪಾಯಿವರೆಗೆ, 30 ರೂಪಾಯಿಯಿಂದ 500 ರೂಪಾಯಿವರೆಗೂ ಕೂಡ ಹಣ ತಗೊಂಡು ಸೇಲ್ ಮಾಡಿದ್ದಾರೆ. ಯಾವುದರಲ್ಲಿ? ಟೆಲಿಗ್ರಾಂನಲ್ಲಿ ಸೇಲ್ ಮಾಡಿದಂತ ಆರೋಪಿಯನ್ನ ಈಗ ಪೊಲೀಸರು ಬಂಧನ ಮಾಡಿದ್ದಾರೆ. ಎಸ್ಎಸ್ಎಲ್ಸಿ ಪ್ರಶ್ನೆ ಪತ್ರಿಕೆಯ ಸೇಲ್ ವಿಚಾರ ಇದು. ಟೆಲಿಗ್ರಾಂ ಮೂಲಕ ಎಸ್ಎಸ್ಎಲ್ಸಿ ಪ್ರಶ್ನೆ ಪತ್ರಿಕೆಯನ್ನ, ಕ್ವಶನ್ ಪೇಪರ್ ಅನ್ನ ಸೇಲ್ ಮಾಡಿದ್ದು. 30 ರೂಪಾಯಿಯಿಂದ 500 ರೂಪಾಯಿವರೆಗೂ ಕೂಡ ಮಾರಾಟ ಮಾಡಿದ್ದಂತ ಆರೋಪಿಯನ್ನ ಈಗ ಬಂಧನ ಮಾಡಿದ್ದಾರೆ ಸಿಲಿಕಾನ್ ಸಿಟಿ ಪೊಲೀಸರು. ಪ್ರಶ್ನೆ ಪತ್ರಿಕೆ ಮಾರಾಟ ಜಾಲ ಬಯಲಾಗಿದ್ದು ಹೇಗೆ ಗೊತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಪೊಲೀಸ್ ಬೇಟೆಯ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ನಾವು ನಿಮ್ಮ ಮುಂದೆ ತೆರೆದಿರ್ತಾ ಇದೀವಿ. ಪ್ರಶ್ನೆ ಪತ್ರಿಕೆಯನ್ನ ಸೇಲ್ ಮಾಡಿದ್ದು ಟೆಲಿಗ್ರಾಂನಲ್ಲಿ 50 ರೂಪಾಯಿ ಅಂತೆ, 30 ರೂಪಾಯಿ ಅಂತೆ, 500 ರೂಪಾಯಿವರೆಗೂ ಕೂಡ ಸೇಲ್ ಮಾಡಿದ್ದಾರೆ. ಸದ್ಯ ಈ ಜಾಲವನ್ನ ಈಗ ಪೊಲೀಸರು ಭೇದಿಸಿದ್ದಾರೆ. ಕಿಂಗ್ ಪಿನ್ ಅನ್ನ ವಶಕ್ಕೂ ಕೂಡ ಪಡ್ಕೊಂಡಿದ್ದಾರೆ. ಮುಂದುವರೆದು ಗಮನಿಸ್ತಾ ಹೋದ್ರೆ ಪ್ರಶ್ನೆ ಪತ್ರಿಕೆ ಸೇಲ್ ಟೆಲಿಗ್ರಾಂನಲ್ಲಿ ಮಾಡಿರೋ ಪ್ರಕರಣ, ಐಪಿ ಅಡ್ರೆಸ್ ಮೂಲಕ ಪ್ರಶ್ನೆ ಪತ್ರಿಕೆಯನ್ನ ಮಾರಾಟ ಮಾಡಿರುವಂತಹ ಜಾಲ ಪತ್ತೆಯಾಗಿದೆ. ವಾಟರ್ ಮಾರ್ಕ್ ಮೂಲಕ 4 ಅಪ್ರಾಪ್ತರು ಲಾಕ್ ಆಗಿದ್ದಾರೆ. ವಿದ್ಯಾರ್ಥಿಗಳಿಂದ ಟೆಲಿಗ್ರಾಂನಲ್ಲಿ ಪ್ರಶ್ನೆ ಪತ್ರಿಕೆಗಳ ಮಾರಾಟ ಇದು ವಿದ್ಯಾರ್ಥಿಗಳೇ ಮಾಡಿರೋದು. ಪ್ರತಿ ಶಾಲೆಗೂ ಒಂದೊಂದು ವಾಟರ್ ಮಾರ್ಕ್ ಇರುತ್ತೆ. ಪ್ರತಿ ಶಾಲೆಗೂ ಒಂದೊಂದು ವಾಟರ್ ಮಾರ್ಕ್. ಪ್ರಶ್ನೆ ಪತ್ರಿಕೆ ಪ್ರಿಂಟ್ ತೆಗೆದ ವೇಳೆ ಶಾಲೆಯ ವಾಟರ್ ಮಾರ್ಕ್ ಪತ್ತೆಯಾಗುತ್ತೆ. ಇದರ ಆಧಾರದಲ್ಲಿ ಶಾಲೆಯನ್ನ ಟ್ರೇಸ್ ಮಾಡ್ತಾರೆ ಪೊಲೀಸರು. ಆಗ ಗೊತ್ತಾಗುತ್ತೆ ಆರೋಪಿಗಳು ಯಾರು ಅಂತೇಳಿ. 4 ಜನ ವಿದ್ಯಾರ್ಥಿಗಳು ಈ ಕೃತ್ಯದಲ್ಲಿ ಭಾಗಿಯಾಗಿರೋದು ಕೂಡ ಪತ್ತೆಯಾಗುತ್ತೆ. ವಿದ್ಯಾರ್ಥಿಗಳು ಭಾಗಿಯಾಗಿದ್ದಂತೆ ವಿದ್ಯಾರ್ಥಿಗಳಿಂದ 1300 ರೂಪಾಯಿ ರಿಕವರಿ ಮಾಡಿದ್ದಾರೆ ಪೊಲೀಸರು. 500 ರೂಪಾಯಿ 300 ರೂಪಾಯಿಗಳ ಪ್ರಶ್ನೆ ಪತ್ರಿಕೆಯನ್ನ ಸೇಲ್ ಮಾಡಿದ್ದು. ವಿದ್ಯಾರ್ಥಿಗಳಿಂದ ಸುಮಾರು 1300 ರೂಪಾಯಿನ ರಿಕವರಿ ಮಾಡಿದ್ದಾರೆ. ಒಂದೊಂದು ಶಾಲೆಗೆ ಒಂದೊಂದು ವಾಟರ್ ಮಾರ್ಕ್ ಅನ್ನ ಇವರು ಹಾಕ್ತಾ ಇದ್ರು ಅನ್ನೋದೆಲ್ಲವೂ ಕೂಡ ಈಗ ಪೊಲೀಸರು ತನಿಖೆ ವೇಳೆ ಒಂದೊಂದೇ ಬಯಲಾಗ್ತಾ ಇದೆ. ಸದ್ಯಕ್ಕೆ ತನಿಖೆ ಮುಂದುವರೆದಿದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಈಗ ನಮ್ಮ ಜೊತೆಲಿ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯ್ತಲ್ಲ, ಇದು ಸೇಲ್ ಆಗಿದೆ, ವಿದ್ಯಾರ್ಥಿಗಳು ಇದನ್ನ ಸೇಲ್ ಮಾಡಿದ್ರು, ಈ ಜಾಲ ಬಯಲಾಗಿದ್ದು ಹೇಗೆ? ಪೊಲೀಸರ ತನಿಖೆ ಹೇಗಿತ್ತು? ಸದ್ಯ ಯಾರವರು? 4 ಜನ ವಿದ್ಯಾರ್ಥಿಗಳಂತೆ, ಯಾರವರು ಅಭಿಷೇಕ್? ಈಗಾಗಲೇ ಏನು 1300 ರೂಪಾಯಿ ಅತಿ ಕಡಿಮೆ ಬೆಲೆಯ ಒಂದು ಅಮೌಂಟ್ ಆದ್ರೂ ಕೂಡ ಅವರು ಮಾಡಿರುವಂತಹ ಒಂದು ಕೃತ್ಯ ಇದೆಯಲ್ಲ ಅದು ಬಹುದೊಡ್ಡದು ಅಂತಾನೆ ಹೇಳ್ಬೋದಾಗಿದೆ. ಹೀಗಾಗಿ ಸದ್ಯ ಈ 4 ಜನ ಏನಿದ್ದಾರೆ, 4 ಜನ ವಿದ್ಯಾರ್ಥಿಗಳನ್ನ ಎನ್ಕ್ವೈರಿ ಮಾಡಿದಂತಹ ಸಂದರ್ಭದಲ್ಲಿ ಅವರು ಒಂದು ಅಪ್ಲೋಡ್ ಅನ್ನ ಮಾಡ್ತಾರೆ, ಅಂದ್ರೆ ಟೆಲಿಗ್ರಾಮ್ಗಳಿಗೆ ಅಪ್ಲೋಡ್ ಮಾಡ್ತಾರೆ. ಈ ರೀತಿ ಕ್ವಶನ್ ಪೇಪರ್ ಇದೆ, ಸೇಲ್ಗಿದೆ, ಬೇಕಾದ್ರೆ ಇನ್ಬಾಕ್ಸ್ ಮಾಡಿ ಅಂತ ಹೇಳಿ ಒಂದು ಆಫರ್ ಅನ್ನು ಕೂಡ ಕೊಡ್ತಾರೆ. 30 ರೂಪಾಯಿಗೆ, 50 ರೂಪಾಯಿಗೆ, 500 ರೂಪಾಯಿಗೆ, 1000 ರೂಪಾಯಿಗೆ ಈ ರೀತಿಯಾಗಿ ಅವರು ಪ್ರಶ್ನೆ ಪತ್ರಿಕೆಯನ್ನ ಕಳಿಸುವಂತಹ ಒಂದು ಪ್ರಕ್ರಿಯೆಗಳು ಕೂಡ ನಡೆಯುತ್ತೆ. ಇಲ್ಲಿ ಪ್ರತಿಯೊಂದು ಶಾಲೆಗೂ ಕೂಡ ಅಂದ್ರೆ ಅಧಿಕೃತವಾದಂತಹ ಅನುಮೋದಿತ ಶಾಲೆಗಳಿಗೆ ಪ್ರಶ್ನೆ ಪತ್ರಿಕೆಗಳನ್ನ ಪ್ರಿಂಟ್ಔಟ್ ತೆಗಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದಷ್ಟು ಪ್ರೊಸೀಜರ್ ಇದೆ. ಮತ್ತೆ ವಾಟರ್ ಮಾರ್ಕ್ ಏನಿದೆ ಆ ವಾಟರ್ ಮಾರ್ಕ್ ಸಮೇತವಾಗಿ ಆ ಪ್ರಶ್ನೆ ಪತ್ರಿಕೆಗಳು ಹೊರಗಡೆ ಬರುತ್ತೆ. ಅದು ಅಧಿಕೃತ ಅಂತ ಅನಿಸಿಕೊಳ್ಳುತ್ತೆ. ಹೀಗಾಗಿ ಯಾವ ಶಾಲೆಯಿಂದ ಅಂದ್ರೆ ಅದರಲ್ಲಿದ್ದಂತಹ ಒಂದು ವಾಟರ್ ಮಾರ್ಕ್ ಏನಿದೆ ಆ ವಾಟರ್ ಮಾರ್ಕ್ ಮುಖಾಂತರ ಯಾವ ಶಾಲೆಯ ಕಚೇರಿಯಿಂದ ಈ ಒಂದು ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅನ್ನುವಂತಹ ವಿಚಾರವನ್ನ ಉತ್ತರ ವಿಭಾಗ ಸೆನ್ ಪೊಲೀಸರು ಬಯಲಿಗೆಳೆದಿದ್ದಾರೆ. ನಂತರ ಆ ಶಾಲೆಯಲ್ಲಿದ್ದಂತಹ ಸಿಸಿಟಿವಿಗಳನ್ನ ಮತ್ತೆ ಇನ್ನಿತರ ಜನರನ್ನ ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ 4 ಜನ ವಿದ್ಯಾರ್ಥಿಗಳು ಈಗ ಸಿಕ್ಕಿಬಿಟ್ಟಿರುವಂತದ್ದು. ಅಂದ್ರೆ ಈಗ ಸದ್ಯದ ಮಟ್ಟಿಗೆ ಅವರ ಪೋಷಕರ ಸಮ್ಮುಖದಲ್ಲಿ ಪೊಲೀಸರು ವಿದ್ಯಾರ್ಥಿಗಳನ್ನ ಅಂದ್ರೆ ವಿಚಾರಣೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಇಲ್ಲಿ ಯಾವುದೇ ರೀತಿಯಾದಂತಹ ಬೇರೆ ಏನು ವ್ಯಕ್ತಿಗಳೇನಿದ್ದಾರೆ, ಒಂದು ಜಾಲ ಏನಿದೆ ಅದು ಯಾವುದು ಕೂಡ ಇಲ್ಲ. ಇಲ್ಲಿ ವಿದ್ಯಾರ್ಥಿಗಳೇ ಈ ರೀತಿಯಾದಂತಹ ಒಂದು ಕೃತ್ಯದಲ್ಲಿ ಡೈರೆಕ್ಟ್ ಆಗಿ ಭಾಗಿಯಾಗಿರೋದು ಈಗ ಬೆಳಕಿಗೆ ಬಂದಿದೆ. ಈಗ ಸದ್ಯದ ಮಟ್ಟಿಗೆ ಅದನ್ನ ಸೇಲ್ ಅಂದ್ರೆ ಯಾರು ತೆಗೆದುಕೊಂಡಿದ್ದಾರೋ ಅವರ ವಿರುದ್ಧವೂ ಕೂಡ ಇದರಲ್ಲಿ ಕೇಸ್ ಅನ್ನ ಮಾಡೋದಕ್ಕೆ ಈಗಾಗಲೇ ಪೊಲೀಸರು ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅಂದ್ರೆ ಯಾರು ಪರ್ಚೇಸ್ ಅನ್ನ ಮಾಡಿದ್ದಾರೆ ಅವರು ಕೂಡ ಒನ್ ಆಫ್ ದಿ ಅಕ್ಯೂಸ್ ಅಂತ ಅನಿಸಿಕೊಳ್ತಾರೆ. ಹೀಗಾಗಿ ಅವರ ವಿರುದ್ಧವೂ ಕೇಸ್ ಅನ್ನ ಮಾಡಿ ಯಾರ್ಯಾರು ಅಂದ್ರೆ ಇವರು ಯಾರ್ಯಾರಿಗೆ ಲಿಂಕ್ ಅನ್ನ ಕಳಿಸಿದ್ದಾರೆ ಅದರ ಒಂದು ಐಪಿ ಅಡ್ರೆಸ್ ಗಳನ್ನ ಟ್ರೇಸ್ ಔಟ್ ಮಾಡಿ ಅದರಲ್ಲಿ ಯಾರಿದ್ದಾರೆ ಅಕೌಂಟ್ ಹೋಲ್ಡರ್ ಯಾರಿದ್ದಾರೆ ಅವರನ್ನು ಕೂಡ ಕರೆಸಿ ವಿಚಾರಣೆ ನಡೆಸಿ ಅವರಿಗೂ ಕೂಡ ನೋಟಿಸ್ ಅನ್ನು ನೀಡಲಾಗುತ್ತೆ. ಅವರೇನಾದ್ರೂ ಅಪ್ರಾಪ್ತರು ಆದಂತಹ ಸಂದರ್ಭದಲ್ಲಿ ಅವರನ್ನು ತಮ್ಮ ಒಂದು ವಶಕ್ಕೆ ಪಡೆದುಕೊಳ್ಳುವಂತಹ ಪ್ರಕ್ರಿಯೆ ನಡೆಸಿ ನಂತರ ವಿಚಾರಣೆ ನಡೆಸುವಂತಹ ಒಂದು ಕೆಲಸಗಳು ಕೂಡ ನಡೆಯುತ್ತೆ. ಹೀಗಾಗಿ ಈ ರೀತಿಯಾದಂತಹ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡೋದಿದೆಯಲ್ಲ ಅದು ಬಹುದೊಡ್ಡ ಅಪರಾಧ ಆಗಿರುತ್ತೆ. ಇಲ್ಲಿ ರಿಕವರಿ ಆಗಿದ್ದು ಅತಿ ಕಡಿಮೆ ಆದ್ರೂ ಕೂಡ ಈ ಒಂದು ಅಧಿಕೃತವಾದಂತಹ
ಪತ್ರಿಕೆ ಹೊರಗಡೆ ಬಿದ್ದಿರುವಂತದ್ದು ದುರಂತ ಅಂತಾನೆ ಹೇಳ್ಬೋದು. ಇದು ಮೇನ್ ಎಕ್ಸಾಮ್ಗಳಿಗೆ ಸಾಕಷ್ಟು ಒಂದು ಎಫೆಕ್ಟ್ ಆಗುವಂತಹ ಒಂದು ಸಾಧ್ಯತೆಗಳು ಕೂಡ ಇರುವಂತಹ ಕಾರಣದಿಂದಾಗಿ ಬೇಸಿಕಲ್ಲೇ ಯಾರ್ಯಾರಿಗೆ ಈ ಒಂದು ನೋಟಿಸ್ ಅಂದ್ರೆ ಈ ಒಂದು ಕ್ವಶನ್ ಪೇಪರ್ ತಲುಪಿದೆ ಅಂದ್ರೆ ಯಾರು ಪರ್ಚೇಸ್ ಅನ್ನ ಮಾಡಿದ್ದಾರೆ ಅವರನ್ನು ಕೂಡ ಆದಷ್ಟು ಬೇಗ ಬಂಧನ ಮಾಡೋದಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನ ಸೆನ್ ಪೊಲೀಸರು ಮಾಡ್ತಾ ಇದ್ದಾರೆ. ರಂಜಿತ್.